ನಮ್ಮ ಘಟಪ್ರಭಾದಲ್ಲಿ ಒಂದು ಹಣಕ್ಕಾಗಿ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಅನ್ನೋಂಥ ಏನು ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ವಿ, ಅದು ಸುಖಾಂತ್ಯದಲ್ಲಿ ಅಂತ್ಯಗೊಂಡಿದೆ. ನಮ್ಮ ಪೊಲೀಸರು ಕೇವಲ 24 ಗಂಟೆ ಒಳಗಡೆ ಆರೋಪಿಗಳನ್ನ ಮತ್ತು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ಆರೋಪಿಗಳನ್ನ ಬಂಧಿಸಿ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಅಪಹರಣಕ್ಕೊಳಗಾದಂಥ ಬಸವರಾಜ ಅಂಬಿಯನ್ನು ನಿನ್ನೆ ನಿಪ್ಪಾಣಿ ಹೊರವಲಯದ ಒಂದು ಪ್ರದೇಶದಲ್ಲಿ ಏನು ಆರೋಪಿಗಳು ತಮ್ಮ ಜೊತೆ ಇಟ್ಕೊಂಡಿದ್ರು, ಅಲ್ಲಿ ನಿಪ್ಪಾಣಿ ಪೊಲೀಸರು ಮತ್ತು ಘಟಪ್ರಭಾ ಪೊಲೀಸರು ಒಂದು ತಂಡಗಳನ್ನ ರಚಿಸಿಕೊಂಡು ಅಲ್ಲಿ ದಾಳಿ ಮಾಡಿ ಅವ್ರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ಈಶ್ವರ್ ರಾಮಗೋನಟ್ಟಿ, ಸಚಿನ್ ಕಾಂಬ್ಳೆ, ರಮೇಶ್ ಕಾಂಬ್ಳೆ ಮತ್ತು ರಾಘವೇಂದ್ರ ಬಾನಪ್ಕೊಳ್ ಅಂತ. ಇದರಲ್ಲಿ ಮೊದಲನೇ ಆರೋಪಿ ಈಶ್ವರ್ ರಾಮಗೋನಟ್ಟಿ, ಅವನು ಗೋಕಾಕ್ ತಾಲೂಕಿನವನು, ಮತ್ತು ರಮೇಶ್ ಬಾನಪ್ಕೊಳ್ ಮೂಡಲ್ಗಿ ಅವನು. ಇನ್ನಿಬ್ಬರು ಕಾಂಬ್ಳೆ ಇರೋರು, ಅವರು ಜಮಖಂಡಿ ತಾಲೂಕಿನವರು. ಈಗ ನಮ್ಮ ತನಿಖೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳು ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ನಡೀತಾ ಇದೆ. ಈ ವಿಚಾರದಲ್ಲಿ ಮತ್ತಷ್ಟು ಜನರು ಸಂಚಿನಲ್ಲಿ ಭಾಗಿಯಾಗಿರುವ ಸಂದೇಹ ಕೂಡ ನಮಗೆ ತನಿಖಾ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ಅವ್ರನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ವಶಕ್ಕೆ ಪಡೆದುಕೊಂಡು ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ. ಏನು ಸರ್ ಘಟನೆ ಕಾರಣ ಮತ್ತು ಯಾವ ಥರ? ಈ ಘಟನೆಗೆ ಕಾರಣ ಇಲ್ಲಿವರೆಗಿನ ತನಿಖೆಯಲ್ಲಿ ಕಂಡುಬಂದದ್ದು ಏನಪ್ಪ ಅಂತಂದರೆ, ಅಪಹರಣಕ್ಕೆ ಒಳಗಾದ ಬಸವರಾಜ ಅಂಬಿ ಅನ್ನುವಂಥ ವ್ಯಕ್ತಿ ಏನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದ ಮತ್ತು ಇನ್ನೊಂದಿಷ್ಟು ಬೇರೆ ಯಾವುದೋ ಒಂದು ಅಕ್ರಮದಲ್ಲಿ ಭಾಗಿಯಾಗಿದೆ ಅನ್ನೋಂಥದ್ದು ಇವರಿಗೆ ಮಾಹಿತಿ ಬಂದಿತ್ತಂತೆ ಅಪಹರಣ ಮಾಡೋರಿಗೆ. ಆ ಮಾಹಿತಿ ಆಧಾರದ ಮೇಲೆ ಇವನ್ನ ನಾವು ಅಪಹರಣಕ್ಕೊಳಗಾಗಿ ಇವನ ಹತ್ರ ನಾವು ರ್ಯಾನ್ಸಮ್ ತೆಗೆದುಕೊಂಡ್ರೆ, ದುಡ್ಡು ತೆಗೆದುಕೊಂಡ್ರೆ ಇವನು ಪೊಲೀಸರಿಗಾಗಲಿ ಬೇರೆಯವ್ರಿಗಾಗಲೂ ಹೇಳೋದಿಲ್ಲ ಅನ್ನೋಂಥ ಒಂದು ವಿಶ್ವಾಸದ ಮೇಲೆ ಅವರು ಆ ವ್ಯಕ್ತಿಯನ್ನು ಅಪಹರಣ ಮಾಡಿ ಸುಮಾರು 5 ಕೋಟಿಗೆ ಬೇಡಿಕೆ ಇಟ್ಟಿದ್ದರು. ಆ 5 ಕೋಟಿಯಲ್ಲಿ ಮೊದಲನೇದಾಗಿ ಅವರು ತಕ್ಷಣಕ್ಕೆ ಮನೆಯಲ್ಲಿರ್ತಕ್ಕಂಥ 10 ಲಕ್ಷವನ್ನು ಕೊಡಲಿಕ್ಕೆ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯ ಮಗ ಹೋದಾಗ ಅಲ್ಲಿ ಇವನು ತನ್ನ ಜೊತೆ ಇನ್ನೊಂದಿಷ್ಟು ಜನರನ್ನು ಕೂಡ ಕರ್ಕೊಂಡೋಗಿದ್ದ. ಇವನು ಇನ್ನಷ್ಟು ಜನರನ್ನು ಕರ್ಕೊಂಡು ಬಂದಿದಂತೆ ಅವರು ಹೆದರಿ ಅಲ್ಲಿಂದ ಹೋಗಿ ಮತ್ತೆ ಇವರಿಗೆ ಥ್ರೆಟನ್ ಮಾಡಿದರು, ನಾವು ಕೊಲೆ ಮಾಡ್ತೀವಿ ನೀವು ನಾವು ಹೇಳ್ದಂಗೆ ಕೇಳಿಲ್ಲ ಅಂತಂದರೆ ಅಂತ. ಸೊ ಹೀಗೆ ಇದು ನಡೆದಾಗ ಅವರು ಕೊನೆಗೆ ಪೊಲೀಸರಿಗೆ ಅಪಹರಣಕ್ಕೊಳಗಾದ ವ್ಯಕ್ತಿಯ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದರು. ನಮಗೆ ಮಾಹಿತಿ ಬಂದ 24 ಗಂಟೆ ಒಳಗಡೆ ಅಪಹರಣಿತ ವ್ಯಕ್ತಿಯನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಜೊತೆಗೆ ಆರೋಪಿಗಳನ್ನು ಕೂಡ ಬಂಧಿಸಿದ್ದೀವಿ. ಇಲ್ಲ, ಅವ್ರ ಹತ್ರ ಸದ್ಯಕ್ಕೆ ಏನೂ ವೆಪನ್ ಸಿಕ್ಕಿಲ್ಲ. ಅದೇ ಇದರಲ್ಲಿ ಒಳಸಂಚಿನಲ್ಲಿ ಬೇರೆ ಬೇರೆಯವರು ಭಾಗಿಯಾಗಿರುವ ನಮಗೆ ಗುಮಾನಿ ಬಂದಿದೆ, ಅದನ್ನು ನಾವು ತನಿಖೆ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಈ ಪ್ರಕರಣದಲ್ಲಿ ಭಾಗಿಯಾದಂಥ 2 ವೆಹಿಕಲ್ಗಳನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದು ವೆಹಿಕಲ್ ಇದೆ ಅನ್ನುವಂಥದ್ದು ಒಂದು ನಮಗೆ ಸಂದೇಹ ಬಂದಿದೆ, ಅದನ್ನು ನಾವು ಹುಡುಕಾಡ್ತಾ ಇದ್ದೀವಿ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಅವಶ್ಯಕತೆ ಬಿದ್ದರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ. ಅದನ್ನು ನಾವು ಈಗ ಮತ್ತೆ ಇನ್ನೊಂದಿಷ್ಟು ಏನು ಆರೋಪಿಗಳಿದ್ದಾರೆ ನಮಗೆ ಸಂಶಯ ಇದೆ, ಅವ್ರನ್ನ ಬಂಧನ ಮಾಡಿದ ಮೇಲೆ ಮತ್ತೊಂದು ಸತಿ ನಾನು ನಿಮಗೆ ಹೇಳ್ತೀನಿ. ನಮಗೆ ಇಲ್ಲಿವರೆಗಿನ ತನಿಖೆಯಲ್ಲಿ ಇವ್ರದ್ದು ಮತ್ತು ಅವ್ರದ್ದು ಮುಂಚೆ ಪರಸ್ಪರ ಸಂಬಂಧ ಪರಿಚಯ ಇರೋದು ನಮಗೆ ಕಂಡು ಬಂದಿಲ್ಲ. ಹಣಕಾಸಿನ ವ್ಯವಹಾರ ಕೂಡ ಇರಲಿಲ್ಲ.